ಅಲ್ಲೇ ಉಳ್ಗಿಡ್ಕೊಂಡೆ ಕಣಪ್ಪ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಒಂದ್ ಕೈ ಸೀಟ್ ಹಿಡ್ಕೊಂಡ್ ಕೈ ಹಣ್ಣು ಹಿಡ್ಕೊ. ತುಳಿ ಅದ್ದಲೇ. ಹಾಯ್ ಗಾಯ್ಸ್, ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನೆನ್ನೆ ಮೊನ್ನೆ ನೋಡಿದ್ದೀರಾ ಪ್ರ್ಯಾಂಕ್ ಮಾಡಿದ್ದು, ಯಾವ್ಯಾವ ಥರ ಎಲ್ಲ ಆಗೋಯ್ತು ಅಂತ. ಮಾಡಬಾರ್ದಿತ್ತು, ನಿನ್ನೆ ಹೇಳ್ದೆ, ಕ್ಷಮೆ ಕೇಳಿದೆ. ನಾವು ಅವನ ಹತ್ರ ಕಾಲಿಗೆಲ್ಲ ಬಿದ್ದೆ. ಅದಾದ್ಮೇಲೆ ತುಂಬ ಸಲ ಎಲ್ಲ ಕೇಳ್ಕೊಂಡೆ ಇನ್ನು ಮುಂದೆ ಮಾಡಲ್ಲ ಅಂತ. ನಿಮಗೂ ಎಷ್ಟೊಂದು ಜನಕ್ಕೆಲ್ಲ ಗೊತ್ತಿರ್ತದೆ ಈ ಥರ ಎಲ್ಲ ಹೆಂಗೆ ಮಾಡೋಕ್ಕೋದ ಅಂತ. ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಎಲ್ಲ ಆಗುತ್ತೆ ಅಂತ. ಆ್ಯಕ್ಚುಲಿ ಎಲ್ಲ ಕ್ರಿಯೇಟರ್ಸ್ ಮಾಡಿರ್ತಾರಲ್ಲ ಪ್ರ್ಯಾಂಕ್ ಅಂತಂದರೆ ಯಾವ ಥರ ಇರ್ತದೆ ಅಂತ. ಏನು ಅವ್ರಿಗೆ ಗೊತ್ತಿಲ್ಲದಂಗೆ, ಪ್ರ್ಯಾಂಕ್ ಆಗೋರು ಏನೂ ಗೊತ್ತಿರಲ್ಲ, ರಿಯಾಲಿಟಿ ಇರಲಿ ಅಂತ. ನಾನು ಅದೇ ಥರ ಏನೂ ಪ್ಲಾನ್ ಇಲ್ದಂಗೆ, ಏನೂ ಗೊತ್ತಿಲ್ಲದಂಗೆ ರಿಯಲಾಗಿ ಮಾಡೋಣ ಅಂತ ಹೋದೆ. ಅದು ನೋಡ್ರಿ ಆ ಮಟ್ಟಿಗೆ ಎಫೆಕ್ಟ್ ಆಗೋಯ್ತು ಅಷ್ಟೇ. ಎಲ್ಲರಿಗೂ ಇನ್ನೊಂದ್ಸಲಿ ಸಾರಿ ಕೇಳ್ತಾ ಇದ್ದೀನಿ. ನಿನ್ನೆ ಅಷ್ಟೆಲ್ಲ ಅಳಿಸಿರೋಂಗೆ ಇವತ್ತು ನಗ್ಸಕ್ಕೆ ಬರಲ್ವಾ? ಈ ವ್ಲಾಗ್ ಪೂರ್ತಿ ನಗ್ಸೋದು ಎಂಟರ್ಟೈನ್ಮೆಂಟ್ ಇರ್ತದೆ. ನೋಡ್ರಿ ಏನು ಮಾಡ್ತೀನಿ ಅಂತ. ಅಷ್ಟೆಲ್ಲ ಮಾಡಿರೋಂಗೆ ಒಂದು ಸ್ವಲ್ಪ ನಗ್ಸಕ್ಕೆ ಬರಲ್ವಾ? ಮತ್ತು ಎಷ್ಟು ಜನ ಕಮೆಂಟ್ ಆಗ್ತಾಯಿದ್ರು, ಆ ಥರ ಎಲ್ಲ ಮಾಡಿದ್ಯಲ್ಲ, ಒಂದು ಸ್ವಲ್ಪ ಒಂದ್ಸಲಿ ರಿಯಲಾಗಿ ಆಗ್ಬಿಟ್ರೆ ಏನು ಮಾಡ್ಬಿಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಹಾಕಿ ಎಷ್ಟೊಂದು ಜನ ಬೈದಿದ್ದೀರಾ, ಎಷ್ಟೊಂದು ಜನ ಉದ್ಯೋಗ ಹೇಳಿದ್ರು ಇನ್ನೊಂದ್ಸಲಿ ಮಾಡಬೇಡ, ಲಾಸ್ಟ್ ಟೈಮು ಹಂಗೆ ಹಿಂಗೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ಅನ್ಫಾಲೋ ಮಾಡ್ತೀನಿ ಅಂತ. ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ, ಒಂದ್ಸಲಿ ಎಡವೆ ಹೋಗ್ತಾರೆ ಎಲ್ಲರೂ. ಏನಾದರೂ ಆಗ್ಬಿಡ್ತದೆ ಹಂಗೆ ಹಿಂಗೆ, ಏನು ಮಾಡ್ತೀಯಾ ಮುಂದೆ ಅದೇ ಥರ ರಿಯಲ್ ಆಗಾಯಿತು ಅಂತಂದರೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಹಿಂದೆ ಇವರಿದ್ದಾರೆ, ಕಾಯ್ತಾ ಇರ್ತಾರೆ ಯಾವಾಗ್ಲೂ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೋಲ್ಲ, ನೀವೇನು ತಲೆ ಕೆಡ್ಸ್ಕೊಳಕ್ಕೋಗ್ಬೇಡ್ರಿ. ಹಂಗಾದರೂ ಸರಿ ಮಾಡ್ಕೊಳ್ಳೋಂಥ ಶಕ್ತಿ ಇವ್ರು ಕೊಟ್ಟವ್ರೆ ಅಷ್ಟೇ. ಬರ್ರಿ, ಇವತ್ತಿನ ಕೆಲಸ ಪ್ಲ್ಯಾನು ಏನೇನು ಅಂತೆಲ್ಲ ಮುಂದೆ ನಿಮಗೆ ಗೊತ್ತಾಗ್ತದೆ. ಆಲ್ಮೋಸ್ಟ್ ಅಲ್ಲಿ ಟೈಟಲ್ಲು ತಮ್ಮನೇಲಿ ನೋಡಿ ಗೊತ್ತಾಗಿರ್ತದೆ. ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ಮನೆಗೆ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಅಂತಂದರೆ ಏನು ಮಾಡೋದು ಅಂತ ತಲೆ ಓಡಿಸ್ತದೆ. ಕಂಟೆಂಟ್ ಏನು ಮಾಡೋದು, ಏನು ಕೊಡೋದು ಅಂತ. ಅದ್ರ ಪ್ರಕಾರ ಇವತ್ತಿನ ವಿಡಿಯೋ ಮುಂದುವರ್ಸ್ಕೊಂಡು ಹೋಗೋಣ ಅಷ್ಟೇ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಎಂಟರ್ಟೈನ್ಮೆಂಟ್ಗೋಸ್ಕರ. ಇವಾಗ ಅದೆಲ್ಲ ಮುಗೀತು, ಪೂಜೆ ಭಕ್ತಿ ಬೇಡಿಕೆ ಎಲ್ಲ. ಇವಾಗ ಮನೆ ಕಡೆಗೆ ಹೋಗ್ಬೇಕಷ್ಟೇ. 5 ಸಾವಿರ ನಮ್ಮೂರು ಭಕ್ತವರು ಡೈಲಿ ಬರ್ತಾರೆ ಇಲ್ಲಿ. ಅದು ರಾಮ ಲಕ್ಷ್ಮಣ ಸೀತಿರೋದಲ್ಲಿ ಅಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಬರ್ರಿ ನಾವಿವಾಗ ಮನೆ ಕಡೆಗೆ ಹೋಗೋಣ. ಗೈಸ್, ಬೆಟ್ಟದಿಂದ ಬಂದೆ. ಸುಮಾರು ಹೊತ್ತಿಂದ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ದೀನಿ. ಏನಪ್ಪ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಕಾಲೇಜಲ್ಲಿ ನನ್ನ 3rd ಸೆಮ್ದು ಪ್ಲೇಸ್ಮೆಂಟ್ಗೆಲ್ಲ ಕಂಪ್ನಿಗಳು ಬರ್ತವೆ. ಅದಕ್ಕೆ ಲಿಂಕ್ಡ್ಇನ್ ಪ್ರೊಫೈಲು ಅದು ಇದು ಆಳು ಮೂಳು ಎಲ್ಲ ಅಪ್ಡೇಟು ರೆಸ್ಯೂಮು ಏನೇನೋ ಮಾಡ್ಕೊಂಡು ಕೂತಿದ್ದೆ. ಗೊತ್ತಾಯಿತು ಪುಸ್ತಕದ ಬದನೇಕಾಯಿ ಏನೂ ಇಲ್ಲ ಟೆಕ್ನಾಲಜಿ ಮುಂದೆ ಅಂತ ನೋಡ್ಕೊಂಡು ಕೂತಿದ್ದೀನಿ. ಅವಾಗಿಂದ ಟೈಮ್ ಆಯಿತು. ಇವಾಗ ಊಟ ಮಾಡ್ಕೊಂಡು ಸ್ವಲ್ಪ ಕೆಲಸ ಇದೆ ಆಚೆ ಕಡೆ ನೆಲಮಂಗಲಕ್ಕೆ ಹೋಗ್ಬಿಟ್ಟು ನೆಲಮಂಗಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಮ್ಮ ಅಪ್ಪ ಅಮ್ಮನ ಹೊಲ್ದತ್ತ ದನ ಮೇಸಕ್ಕೆ ಹೋಗೋರೆ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಅವ್ರಿಗೆ ಕ್ವಾಟ್ಲೆ ಕೊಡಬೇಕು. ಹೊಲ್ತಕ್ಕೆ ಬಂದೆ ನನ್ನ ಮಗನಿಗೆ, ನನಗೂ ಇದಕ್ಕೂ ಆಗಲ್ಲ. ಇದು ಬಡ್ಡಿ ಮಗನಿದ್ದು ಅಲ್ಲೇ ಒಂದ್ಸಲ ಎಟ್ಟಿತ್ತು ನನಗೆ, ಹೊಟ್ಟೆಲೆಲ್ಲ ಮಾರ್ಕ್ ಮಾಡೋದೆ. ದೂರ ಇರ್ಬೇಕಿದ್ರು ಮುಂದೆ ಕಳ್ಳನ ಮಗನಿದ್ದು. ಕಳ್ಳ ಬಡ್ಡಿ ನನ್ನ ಮಗನದು. ಇದು ಮುಗಿಯದ ಹಾಡು. ಏನ್ರಿ ಏನು ಸಮಾಚಾರ? ನೋಡ್ರಿ, ಇದಕ್ಕಿನ್ನ ಸುಖ ಬೇಕಾ ನಿಮ್ಗೆ? ನೋಡಿ ಎಂತ ನಿಮ್ದಿ ಜೀವನ ನಿಮ್ದು. ಏನ್ ನಿಮ್ದಿ? ಏನು ಸುತ್ತಾಕಂಡ? ಕಂಪ್ಯೂಟರ್ ಕ್ಲಾಸ್ ಸೇರಿಸ್ತೀನಿ ನಿನ್ನ. ಕಂಪ್ಯೂಟರ್ ಕ್ಲಾಸ್ಗೆ ಕಂಪ್ಯೂಟರ್ ಅದು ಕಂಪ್ಯೂಟರ್ ಅಲ್ಲ. ಇವತ್ತು ನಾನು ಹೋಗಿದ್ನಲ್ಲ ಕಂಪ್ಯೂಟರ್ ಶಾಪ್ ಹತ್ರಕ್ಕೆ, ಅಲ್ಲಿ ಮದುವೆ ಆಗಿರೋಲ್ಲ ಬಂದು ಕಲಿತಾವ್ರಿ. ಅವ್ರಿಗೆ ಅಂದ್ರೆ ಏನಿಲ್ಲಪ್ಪ ನಮ್ ನೋಡ. ಏನಿಲ್ಲ, ಕಲಿಯಬೇಕಂತ ಆಸಕ್ತಿ. ನಿನ್ನ ಹತ್ರ ಆಸಕ್ತಿ ಇದೆ, ಬತ್ತು ಸೇರಿಸ್ತೀನಿ. ಮತ್ತೆ ಬರಮ್ಮ ಮುತ್ತೆ ಬರವಳಿ ಇವಾಗ ಬಿಡ್ಲ ಬದಾಸು. ನನಗೆ ಬರೋದು ಇಲ್ಲ. ನಿಮ್ಮ ಯಜಮಾನ್ರು ಉಂಡ ಅಂತ ಹೆಂಗ್ ಮನ್ಕೊರಲ್ಲಿ ನೋಡೋದು ಟವಲ್ ಹಾಕೊಂಡು ಉದ್ದು ಅನ್ನೋದು ಹಿಂಗನ್ನೋದು ಆಗೋಷ್ಟು ನೋಡೋದು, ಆಗೋಷ್ಟು ಉದ್ದಕ್ಕೂನ ಮಲಿಕೊಳ್ಳೋದು. ನಾನ್ ತಿರುಗ್ತೀನಿ ಬೈಲೆಲ್ಲ. ಮಕ್ಕಿಗೆ 3 ಸಲಿ ಇಲ್ಲ ಸೋಗಲ್ಲ ಬಂದಿದ್ದೀನಿ. ದನ ಹೋಗಿರೋದು ಇತ್ತ ಹತ್ತೋತ ಅವ್ರು ಹುಡಿಕೊಂಡು ತಿಕ್ಲು ನಮ್ಮಪ್ಪ. ಅದೇ ಅಂತ ಗಂಡು ಮದುವೆ ಅದಿದಾವ ಹಂಗಂದ್ರೆ ಬೈಯಲ್ವ ನೀನು? ಯಾಕೆ ಏನ್ ಬೈಚಪ್ಪ? ಲವ್ ಮಾಡಿದ್ದಿ ಇಷ್ಟೇ ಆಗೋಗಿರೋದಕ್ಕೆ ಏನು ಮಾಡಕ್ಕಾಗಲ್ಲ. ಆಗೋಗಿದ್ದಿ, ತಲೆ ಕೊಟ್ಬಿಟ್ಟಿದ್ದಿ, ಬುಗಿಸ್ಬಿಟ್ಟಿದ್ದಿ ತಲೆ ಕಟ್ಟು ಅಂತ ಅನ್ಭವಿಸ್ಕೊಂಡು ಅಲ್ಲಿ ಮುರಿದ್ಬಿಟ್ಟು ಅಕ್ಕಟ್ಟಿನಿ. ಆಗ ಬಗ್ಗಿಸ್ಬಿಟ್ಟಿದ್ದು ಇಟ್ಕೊಂಡಿದೀವಿ. ಹಂಗ ಆಗೋಯ್ತು. ನಮ್ದು ಅರ್ಧ ವಯಸ್ಸು ಆಯ್ತು. 25 ವರ್ಷ ಆಯ್ತು. 25 ವರ್ಷ. 25 ವರ್ಷ ನಿಂಗೆ ಮದ್ವೆ ಆಗಿ 25 ವರ್ಷನ? 25 ವರ್ಷ ಆಯ್ತು ಮದ್ವೆ ಆಗಿ. ಇನ್ನೇನ್ ಆಗ್ಬೇಕು? ಅರ್ಧ ಆಗ್ಯದ, ಇನ್ನು ಅರ್ಧ ಅದೇ. ಬಾ ಒಳ್ಳೆ ಇದು ಮನೆ ಕಡೆಗೆ ಬರಮ್ಮ. ಬಾ ಸೈಕಲ್ ತೋದ ಕಳಿಸ್ತೀನಿ. ಬಾ ಅಮ್ಮ ಪ್ಲೀಸ್ ಬರಮ್ಮ. ಅಮ್ಮ ಅಪ್ಪ ನಾ ಕೈಲಾಗಲ್ಲಪ್ಪ. ಬರಮ್ಮ. ನೋಡಿ ಅಲ್ಲೇ ಬಾ, ನಮ್ಮ ಅಷ್ಟೇ ಐಡಿಯಾ ಕಮ್ಮಿ. ಬಾ ನೀನು ಸೈಕಲ್ ತೋರಿಸ್ಬೇಕು ನೋಡಿ. ಸೀಟೆಲ್ಲ ಕುಲ್ಲ ಮಾಡ್ತೀನಿ. ಬಾ ಎಲ್ಲಿ ಬಿದ್ದಲ್ತಿ ಸಾಕ ನಮಗೆ ಸೈಟ್ ಸೀಟು ಇನ್ನ ಕಮ್ಮಿ ಬೇಕಾ? ನಿಮ್ಮ ಅಪ್ಪನ ಕೂಗೋಡೋಗು.
ಅಪ್ಪನ ಹಿಂದೆಗಡೆ ಕುಂಡ್ರಿಸ್ತೀನಿ ನೋಡು ಬಾ ಅಪ್ಪ ಮುಂದೆಗಡೆ ನಾನು ಹೇ ಬಾರಪ್ಪ ಇಲ್ಲಿ ಬಾ ಮುಂದೆಗಡೆ ನಾನು ಕೂತ್ಕೋತೀನಿ ಗೈಸ್ ಇಷ್ಟೈಟ್ ಮಾಡಿದ್ದೀನಿ ಸೈಕಲ್ ಅಮ್ಮ ತೋರಿಸ್ತೀನಿ ಬರ್ರಿ ಬಾರಪ್ಪ ಇಲ್ಲಿ ಇಷ್ಟೈಟ್ ಮಾಡಿದ್ದೀನಿ ಇವಾಗ ಬರ್ರಿ ತೋರಿಸ್ತೀನಿ ಅಮ್ಮ ಇಲ್ಲೆಲ್ಲ ಒಳ್ಳೆ ರೋಡೋದು ಇಲ್ಲಿ ಇವಾಗ ಕಳಿಸ್ತೀನಿ ಬರ್ರಿ ಸೈಕಲ್ಲ ಅದೇನೋ ಹಿಂಗಾಗಿ ಕೈಯಿದು ಆಗಕ್ಕಾಗ್ತಾಯಿಲ್ಲ ಸೀಟು ಮುರಿ ನಾನು ಕೈಯೆಲ್ಲ ಹೆಂಗೆ ಮುರಿತಾವೆ ನೋಡಿ ಕೈ ಉರಿತವೆ ಅಂತಂದರೆ ಕ್ರೀಮ್ ತಗೊಟ್ಟಿಲ್ಲ ಹಾಕು ಹಾಂ ಇದ್ದಾಳಮ್ಮ ವಸಂತಮ್ಮ ಅಪ್ಪಕ್ಕೆ ಹೋಗೋದು ಓ ಬಾರಪ್ಪ ಇಲ್ಲಿ ಯಾರು ಅದೇನೋ ಒಳ್ಳೆ ನಾಯಕಾದ್ರು ನಂಗೆ ಅದಕ್ಕೆ ಕೂಗಿದ ತಕ್ಷಣ ಬರೋಕ್ಕಲ್ವಾ ನೀನು ದನ ಮೇಯಿಸ್ಬಿಟ್ರೆ ಅದು ಚಡ್ಡಿ ಅದನ್ನು ಚಡ್ಡಿ ಬಂದಿರೋದ ಚಡ್ಡಿ ಅದು ಕೊಂಬರ್ಸ್ ಬಿಸಾಕಿದ್ಯಲ್ಲಪ್ಪ ಅದನ್ನ ಕೊಳ್ತೋಸ್ ಬಿಸಾಕ್ಬಿಟ್ಟಿದೆ ಅದ್ರಾಗ ಬ್ಯಾಕ್ಟೀರಿಯಾಗಳು ಎಷ್ಟು ಕೋಟಿ ಲಕ್ಷ ಇರ್ತಾವ ಹಾಂ ತುಳಿ ನೋಡೋದು ಹೆಂಗೆ ತುಳಿತಿ ತುಳಿಯಪ್ಪ ಇಲ್ಲ 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 ಉಳ್ಗಿಟ್ಕೊಂಡೆ ಕಣಪ್ಪ ಬಿತ್ತು 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 ಅಯ್ಯೋ ಬಿತ್ತು 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 ಕಣ್ಣು ನೆಟ್ಟಗೆ ಬಿಡು ಕಣ್ಣೇ ಹಿಂಗೆ ಬಿಡ್ತೀವಿ ಮಕ್ಕಣ್ಣ ನಾನು ಹಿಂಗೆ ಹಿಂಗೆ ಹೆಂಗಮ್ಮ ಅಪ್ಪ ಕಣ್ಣಿ ಅಂದ್ಕೊಂಡ್ಬಿಡ್ದು ಹೆಂಗೆ ಅಲ್ಲೋಡಲ್ಲಿ ಹಾಂ ರೋಜಾ ಪಾಕ್ರಿ ತುಳ್ದಿ ರೂಢಿ ರೋಜಾ ಫ್ಯಾಕ್ಟ್ರಿ ಹೆಂಗೆ ಹೊಡಿತಿದ್ದು ಅಪ್ಪ ಇವರು ಬೈಲಿ ಬಿತ್ತು ಬಿತ್ತು ಅಪ್ಪ ಉಲ್ಡೆಲ್ಲ ಮಾಡ್ತೀಯ ಸೈಕಲ್ ತುಳಿಯಕ್ ಬರಲ್ಲ ಅಪ್ಪ ಇವರು ಅಂಬರೀಷ್ ಅಣ್ಣ ಒಂದು ಫಿಲಮ್ ಬಂದು ಯಾರೇ ಬುಲ್ಬುಲ್ ಮಾತಾಡ್ಕಿಲ್ಲ ಬಂದಲ್ಲ ನಂಗೆ ಅನ್ಬೈಲ್ ಅಮ್ಮಂಗೆ ಹಂಗಂದು ಅವತ್ತರಿಗೆ ನಾನು ಕೇಳ್ತಾ ಸುಮ್ಮನೆ ಮರಿಲೈ ಅಲ್ಲಡ ಅಲ್ಲಿ ಸ್ಟಂಟ್ ಮಾಡೋದು ಸ್ಟಂಟ್ ಮಾಸ್ಟ್ರು ನನಗೆ ಮಾಡಕ್ಕೆ ಬರೋಲ್ಲ ಸ್ಟಂಟ್ ಆ ಥರ ಹಂಗೆ ಇವಾಗ ಹೊಸ ಸ್ಟಂಟ್ ಮಾಸ್ಟ್ರು ಬುಲ್ಬುಲ್ ಮಾತಾಡಕ್ಕಿಲ್ವಾ मेरे सपना की रानी कब आएगी तो ए बुलबुल माताड़किल्वा ಬುಲ್ಬುಲ್ ಕತ್ತಿ ಬುಲ್ಬುಲ್ ಹಾ ಸೈಕಲ್ ತುಳಿ ಸಮಯ ಸೈಕಲ್ ತುಳಿಯೋದು ಹೋಗು ಸೈಕಲ್ ತುಳ್ಕೊಂಡ್ ಹೋಗು ಮೊದ್ಲು ಸೈಕಲ್ ತುಳಿಯಕ್ ಬರಲ್ಲ ಬುಲ್ಬುಲ್ ಕಿಂತಿ ಬುಲ್ಬುಲ್ ಏ ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅನ್ಬೇಕು ಹಂಗನಪ್ಪ ಕರೆಕ್ಟಾಗಿ ಕ್ಯಾರೆ ಬುಲ್ಬುಲ್ ಅಯ್ಯೋ ಹೋಗು ಹೋಗು ಕ್ಯಾರೆ ಬುಲ್ಬುಲ್ ಬಲ್ಟ್ ಅಲ್ಲಡಮ್ಮ ಅಪ್ಪ ನಿನ್ನ ಕೇಳೋಣ ಆಪಕ್ಕ ಪೂಜೆ ಒಬ್ಬನಿಗೆ ಕಾರಣನವ್ರಿಗೆ ಹೆಂಗ್ ಪೂಜೆ ಮಾಡ್ದೆ ಹೇಳು ಇವತ್ತು ಬೈ ಜಗಳ ಕಜ್ಜಿದೆ ಇವತ್ತು ಅವ್ನಿಗೆ ಹೆಂಗ್ ಮಾಡ್ದೆ ಹೇಳು ನನ್ನ ಮಗನಿಗೆ ಹಾ ಹಂಗೆ ನಿನ್ಗೆ ಬುಲ್ಬುಲ್ಕಂದ್ರೆ ಪೂಜೆ ನೋಡ್ತೇನೆ ಹಂಗ್ ಬರ್ತಿ ಏನಂದ ಬಣ್ಣ ಏನದ ಮಾಡಕ್ಕಿಲ್ವಾ ಹಿಂದಕ್ಕೆ ಬರೀವನಿ ಅಂದ ಹಾ ಇದು ಹೇಳಪ್ಪ ಬುಲ್ಬುಲ್ ಮಾತಾಡಕ್ಕಿಲ್ಲ ಬತ್ತಿ ಪಿಕ್ಚರ್ಗೆ ಹೋಗ ನಾನು ಏ ಬುಲ್ಬುಲ್ ಮಾತಾಡಕಲ್ವಾ ಬತ್ತಿ ಪಿಕ್ಚರ್ ಹೋಗೋಣ ಕುರುಬನ ರಾಣಿ ಈ ರಾಣಿ ನಡ್ಕ ಈ ರಾಣಿ ಕುರುಬರ ರಾಣಿ ತೋರಿಸಿದ್ದು ತಾನೇ ನಾನು ಕುರ್ಬನ ರಾಣಿ ಮಾಡಿದ್ಯಲ್ಲ ಕುರಿ ಕಾಯಿ ಬಿಟ್ಟು ಅಲ್ಲಿ ಒಂದ್ ಮ್ಯಾಕೆ ಆ ಬಂದಾಗ್ಲಿಂದ 20 ದಿವಸದಿಂದ ಅವ್ ಕರ್ಕೊಂಡ್ ಹೋಗೋದೇ ಆಗದೆ ಬರೋದೇ ಆಗದೆ ಯಾವ ಗಳಿಗೆ ತಂದ್ಬಿಟ್ಟು ಬರೀ ಕಾಯಿಲೆ ಇನ್ನ ಕಾಯಿಲೆ ಬಿದ್ಬಿಟ್ಟು ಮಕ್ಳಿಗೆ ಏನೋ ಒಂದ್ ಆಸ್ಪತ್ರೆ ಕರ್ಕೊಂಡು ಹೋಗೋದು ಇಂಗ್ಲಿಷ್ ಕೊಡ್ಸಿ ಅವ್ ಕಷ್ಟ ಇಂಗ್ಲಿಷ್ ಕೊಡ್ಸಿದೀನಿ ಥೂ ನಿನ್ನ ಮಕ್ಳಿಗೆ ಒಂದು ಇಂಜೆಕ್ಷನ್ ತೋರಿಸಿದ್ದೀನಪ್ಪ ಗೈಸ್ ನನ್ನ ತಂಗಿಗೆ ನನ್ನ ತಂಗಿಗೆ ಯಾರೇ ಹುಷಾರ್ ತಪ್ಪರು ಇವರೇ ಕರ್ಕೊಂಡೋಗಿರೋದು ಇವ್ರು ಯಾರೇ ನೋಡ್ರಿ ಅಪ್ಪ ಅಂತ ಮ್ಯಾಕೆ ಇದ್ದಿ ಕಣಪ್ಪ ನಮ್ಮ ಅಪ್ಪ ನಾನು ದುಡ್ಡು ಕೊಡ್ರೆ ತಾನು ಭಗವಂತ ದುಡ್ಡು ಕೊಟ್ಬಿಟ್ರೆ ದುಡ್ಡು ನಾನೇ ಕೊಡ್ತೀನಿ ಅದು ಲವ್ ಕೇರಿಂಗ್ ಅನ್ನೋದೊಂದು ಇರ್ತದೆ ಹಾಸ್ಪಿಟಲ್ ಕರ್ಕೊಂಡು ತೋರ್ಸೋದು ನೋಡ್ಬಪ್ಪ ಏನು ವಿದ್ಯಾಬದ್ಯ ಬರ್ದಿದ್ದು ಅಮ್ಮ ಸಾಕದ ನಮ್ಮನ್ನ ಹ್ಮ್ ಅಟ್ಟೋಗಿಲ್ಲ ಎದ್ದು ನೀನ್ ನೋಡಕ್ ಹಂಗೆ ಏ ಹೋಗು ಅಮ್ಮ ಬರಮ್ಮ ನಿನಗೆ ತುಳಿಸ್ತೀನಿ ಬಲ್ಲಿ ಮರಿ ಹೋಗಲ್ಲ ನನ್ನ ಕೈಲ ಆಗಲ್ಲ ಅಲ್ಲೋಡ ದನಾಟ ಸೈಕಲ್ಗೆ ಹೋಗೋದಾ ಸಾವುಕಾರ ಹಾ ಅರೆ ಬೈ ಯಾಕಮ್ಮ ಕೆಮ್ತಿದ್ದಿ ಯಾಕೆ ಕೆಮ್ಮಲು ಬಂತು ಗೊತ್ತಾ ಅವ ಹಿಂಗೆ ಬೈದ್ರೆ ಒಂದು ಆತದೆ ಯಾವ ಹಿಂಗೆ ಅಪ್ಪಂಗೆ ಬೈದ್ರೆ ಏನಾರು ಒಂದು ಆತದ ನಿಂಗೆ ಯಾಕೆ ನೋಡು ಬೈ ಇವಾಗ ಹಂಗೆ ಅಂದಿದ್ಕೆ ಹ್ಮ್. ಕೆಮ್ಮಲು ಬಂದ್ಬಿಡ್ತು ನೋಡು ನೋಡ ಆ ಥರ ಲವ್ ಏ ನಿಂದು ಏನೋ ಶಾಪಾಗಿ ಒಯ್ಯಿಂದು ಉಣ್ಣಣ್ಣ ಮುದ್ದೆ ಉಣ್ಣಣ್ಣ ಮಲಗಣ್ಣ ಅನ್ನಂಗೆ ಬಂದಿಲ್ಲ ನೀವು ಮನೆ ಕಡ್ಡಿ ಎಲ್ಬೇಕು ಅಲ್ಲೇ ಹನುಮಂತರ ಹಣ್ಣು ಅಂತದೆ ಹ್ಮ್. ತೆಗಿರಿ ಆ ಬೇರೆ ಗಿಡದಾಗ ಮಾಡಿಕೊಂಡು ಮಣ್ಗಿಡ್ಲದಾಗ ಇದ್ದವು ಅಂದ್ರೆ ಅಲ್ಲೇ ಟವಲ್ ಹಾಸ್ಕೊಂಡು ಹಂಗೆ ಮಲಿಕೊಂಡು ಹಂಗೆ ನಮ್ಮ ಅಪ್ಪನವ್ರು ಯಾವ ಮಾಡಲ್ಲ ಎದಕ್ಕೆ ನೋಡೋದು ಬಾ ಬೆಳಕಳೆ ಎದ್ರಕೊಂಡು ಹೋಗ್ತವಿ ಇಕ್ಕೋದ್ರೆ ಅದೇನಮ್ಮ ನೀನು ಅಪ್ಪನ ಏನಂತ ದೊಡ್ಡ ಬಸ್ವಾ ಉಂಡು ಬಸ್ವ ಉಂಡ್ ಬಸ್ ಬಂದ್ರೆ ಅಪ್ಪ ಒಂದು ಇಕ್ಕಪ್ಪ ಅಲ್ಲಡಪ್ಪ ನಿನ್ನ ಆಡ್ಕೊಳೋದು ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಮಾತಾಡ್ತಾಳೆ ಬಾವಾಗ ಲವ್ ಮಾಡಕ್ಕಿಲ್ವಾ ಏನು ಕೆರೆಗೆ ಪೂಜೆ ಹಾಕಕ್ಕ ಬುಲ್ಬುಲ್ಕಿ ಎನ್ನಿವೆ ಅಪ್ಪಗೆ ಕೆರೆನ ಪೂಜೆ ಮಾಡ್ತಿ ಎಲ್ಲ ಅಲ್ಲಡಪ್ಪ ನಿನ್ಗೆ ಕೆರೆನ ಪೂಜೆ ಲವ್ ಮಾಡಲ್ವೇನೆ ಲವ್ ಏ ನೋಡ್ ಮತ್ತೆ ಬರಮ್ಮ ಅಮ್ಮ ತುಳಸಿ ಬರಮ್ಮ ಅಪ್ಪ ತುಳ್ಸಪ್ಪ ಅವಳು ಅಪ್ಪ ಅಮ್ಮಂಗೆ ತುಳ್ಸಪ್ಪ ಇಳಿಯ ಪಡಿಕೆ ಅಮ್ಮ ಬರಮ್ಮ ಅಲ್ಲಿ ಕೂತ್ಕೊಳ್ಳ ಅಡ್ಗಿಡ್ಗಿ ಯಾವಾಗು ಬರ ಕುಂಡಿಸ್ಕೊಂತೀನಿ
ಓದ್ತೀನಿ ನೀನತ್ತ ಎಲ್ಲ ನಮ್ಮ ಅಪ್ಪ ಕಳಿಸ್ತೀನಿ ನೀನು ಕಲಿಬೇಕು ಇವಾಗ ನೀನು ಸೈಕಲ್ ತೊಳೆದು ಕಲ್ತ್ರೆ ಗಾಡಿ ಓಡಿಸು ಈಸಿ ಆಕ್ಟಿವ್ ತಂದು ಕೊಡ್ತೀನಿ ನಡಿ ನಂಗೆ ನಿಂಕೊಂದು ನನಗೆ ಗಾಡಿ ಕೊಡಿಸ್ಬೇಡ ನೀನು ಆಕ್ಟಿವ್ ತಗೋ ಸಾಕು ಹಾಂ ಇದಳು ಪ್ಲೀಸ್ ಇದಳಮ್ಮ ನೀನು ಹೋಗಪ್ಪ ಮಡಗಿಡ್ಗ ನೀವು ಉಷ ಈಗ ನನ್ನ ಕೈಲಾಗಲ್ಲ ಹುಷಾರಿಲ್ವಾ ಆ ಕರೆಸ್ಪೆಟ್ರ್ ತೆಗ್ದು ಎಸಿಂದ ಹೇಳ್ತಾನೆ ಇದನ್ನ ಎಲ್ಲಿ ತಂದ್ಕೊಡಿ ನೀನು ಹೊಸಾದ್ ನಿನಗೆ ಅದನ್ನ ಈ ಕಡೆ ಬೈಲು ಬರಕತ್ತದ ಬೈಲಿ ಬಂದ್ಬಿಟ್ರೇನು ಅದನ್ನ ಶೋಕಿ ಮಾಡ್ಕಿದಿ ಮತ್ತೀಗ ಈಗ ಕರ್ದಾಕ್ಲಾರ್ದಲ್ಲ ಹೊರದಾಕದೆ ಇದಳ ಅದಕ್ಕೆ ಮುಂದೆ ಕೂತ್ಕೊ ನಿಮಿಷ ಮರಿ ಇದಳಮ್ಮ ಪ್ಲೀಸ್ ನನಗೋಸ್ಕರ ಇದಳವ ನೀನು ವಸಂತಮ್ಮ ನಾನು ನಿನ್ಗೋಸ್ಕರ ಮಡಗಿಡ್ಗದ್ರೆ ಏನ್ ಮರಿ ಮಾಡ್ತಿಲ್ಲ ಪ್ಲೀಸ್ ಎಲ್ಲ ಕೂತ್ಕತ್ತೀನಿ ನೀರು ಇದಳು ಹಾಂ ಏಯ್ ನೀನು ಅಡಿಕ್ಕಿಳೆ ಅಯ್ಯೋ ಎಡಿ ಕಡೆಯಪ್ಪ ನೀನು ಅಮ್ಮನ ಕುಂಡಿಸ್ಕೊಂತಳಪ್ಪ ಅಲ್ಲಿ ಕುಂಡಿಸಪ್ಪ ಅಲ್ಲಿ ಟವಲಾಕಪ್ಪ ಅಮ್ಮಂಗೆ ಗೊತ್ತದೆ ಹಾಂ ಹಾಕಪ್ಪ ಇಲ್ಲಿ ಹಾಂ ಒಳಗೆ ಹೋಗಮ್ಮ ಇಲ್ಲಿ ಹಾಂ ಮಡಗಿಡ್ಗಿ ಎಲ್ಲ ಸ್ವಾಮಿ ಸೈಕಲ್ ಮುರ್ದಬೇಕಲ್ಲ ಕುತ್ಕೊಳ್ಗಿಲ್ಲಿ ಅತ್ತಮ್ಮ ಹೈ ಟವಲಾಕಪ್ಪ ಅಮ್ಮಂಗೆ ಗೊತ್ತಲ್ವ ಅಲ್ಲಿ ಓಹೋ ಹಿಂಗಾಕಮ್ಮಂಗೆ ಎತ್ತಮ್ಮ ಹಿಡ್ಕೊಳಮ್ಮ ಟವಲ್ಲು ಹ್ಞೂ ಅತ್ತಮ್ಮ ಒಂದು ಕೈ ಸೀಟ್ ಹಿಡ್ಕೊಂಡು ಕೈ ಹಣ್ಣು ಹಿಡ್ಕೊ ಹ್ಞೂ ತುಳಿ ಹಾಂ ಅದ್ದಲೇ ಆಕಾಶ ನೀನೇ ಹೈ ತುಳಿಯಮ್ಮ ಮುಂದಕ್ಕೆ ಹಿಂದಕ್ಕೆ ತುಳಿತಾರೆ ಸೈಕಲ್ಲ ನಿಂತ್ಕೊಂಡು ತುಳಿಬೇಕು ಅಪ್ಪ ನಿಂತ್ಕೊಳಮ್ಮ ಅಮ್ಮ ನಿಂತ್ಕೋ ಕೂತ್ಕೊಂಬೇಡ ನಿಂತ್ಕೋ ಪೆಟ್ಲ ಮೇಲೆ ನಿಂತ್ಕೋ ನೀನ್ ಕೂತ್ಕೊಂಡು ತುಳಿಯಕ್ಕಾಗಲ್ಲ ಏನೇ ಕರಿಯಪ್ಪ ಹಂಗೆ 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 ವೆರಿ ಗುಡ್ ಹಿಂದಕ್ಕೆ ಮುಂದಕ್ಕೆ ಅಮ್ಮ ಮುಂದಕ್ಕೆ ಕಣಮ್ಮ ತುಳಿಯೋದು ಹಂಗೆ 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 ವೆರಿ ಗುಡ್ ನೋಡಿ ನಾಳೆ ಗಾಡಿ ತಗೊಂಬತ್ತೀನಿ ತುಳಿ ಮುಂದಕ್ಕೆ ತುಳಿಯೋದು ಹಿಂದಕ್ಕಲ್ಲ ನನಗ ನಾವು ಇಸುಗನ ಕಳ್ಸಿದ್ರಪ್ಪ ಹಿಂಗೆ ಸೈಕಲ್ ತುಳಿ ಬಾರೋ ಮಗನೆ ಅಂತ ಎಷ್ಟೇ ಲವು ಲವು ಪೂರ್ತಿ ಸೀಟ್ ಇವಾಗ ರೆಡ್ಯೂಸ್ ಮಾಡಿದ್ದೀನಿ ಎತ್ತಮ್ಮ ಏನಾಗಲ್ಲ ಚಪ್ಪಲಿ ಹಾಕೊಂಡಂಗೆ ಎತ್ತಮ್ಮ ಎತ್ತಮ್ಮ ಅದೇ ಸ್ಕೂಟ್ರ್ ಮಾಡ್ಕೊಂಡಿದ್ದಿ ಸ್ಟ್ಯಾಂಡ್ ಹಾಕೊಂಡು ಎತ್ತಕ್ಕೆ ಹಚ್ಚಪ್ಪ ಹ್ಞೂ ಹೇಯ್ ಆ ಕಾಲು ಇಕ್ಕಳಮ್ಮ ಫಸ್ಟ್ ಆ ಕಾಲು ಇಕ್ಕೊಂಡು ಮ್ಯಾಲಿಂದ ಎತ್ತಮ್ಮ ಅಮ್ಮ ಒಂದು ಪ್ಯಾಂಟಿ ಕಂಬರಮ್ಮ ನೈಟ್ ಪ್ಯಾಂಟು ನಿಂತ್ಕೊಂಡು ತುಳಿಬೇಕು ಕೂತ್ಕೊಂಡು ತುಳಿಬೇಡ ನಿಂತ್ಕೊ ಫಸ್ಟೇ ಕೂತ್ಕೊಂಡು ತುಳಿಯಕ್ಕೆ ಬರಲ್ಲ ನಿಂಗೆ ನಿಂತ್ಕೊಂಡು ಕತ್ರಿ ಹೊಡಿ ಗೊತ್ತಾ ಕತ್ರಿ ಹಂಗೆ ಹೊಡಿಬೇಕು ಹೊಡಿ ಹಾಂ ಅಪ್ಪ ನೋಡಲಿ ಫುಲ್ ಪ್ರಾಕ್ಟೀಸ್ ಆಗ್ಬಿಡೋದು ನಿಂಗೆ ಮುಂದೆ ತುಳಿಯೋದು ಹಿಂದೆ ಕೊಟ್ಟಾಗ್ಬಿಡ್ತದ ಸರ್ರು ಮೇಡಮ್ ನೀನು ಸರ್ರು ಅಲ್ಲ ಇವಾಗ ಹೊಸು ಗೈಸ್ ನಮ್ಮ ಅಮ್ಮ ಸರು ಅಂತಿರೋದು ಅಂಬಾರಿ ಫಿಲಮ್ದು ಲೂಸ್ ಮಾದ ಯೋಗಿ ಅವ್ರದ್ದು ಐತಲ್ಲ ಬಿಟ್ಬಿಡಪ್ಪ ಉಳ್ಕೊಂಬಿಡ್ಲಿ ಅಯ್ಯೋ ಆ ಸೈಕಲ್ ತುಳಿ ಶಕ್ತಿ ಇಲ್ಲ ನಿಂಗೆ ಅವತ್ತಿಂದ ಕಲ್ಸಿದ್ರಲ್ಲ ಈ ಕಲಿಯೋದು ಅಪ್ಪ ನೀನು ಮುಂದೆ ಕುಂಡಿಸ್ಕೊಂಡು ತುಳಿಯಪ್ಪ ಸಾಕಾಯ್ತೀರಮ್ಮ ಸೈಕಲ್ ತುಳಿದಿದ್ದು ಹಾಂ ಸೈಕಲ್ ತುಳಿ ಮುಳ್ಳಿಟ್ಕೊಂಡ್ಬಿಡ್ತಾ ಗೈಸ್ ಏನಪ್ಪ ನೆಕ್ಸ್ಟ್ ಕೆಲಸ ತಮಿಳಿಗೆ ಹೋಗ್ಬಿಡಪ್ಪ ಏನಕ್ಕಪ್ಪ ತಮಿಳಿಗೆ ಇಂಡಿ ಬುಸ್ ತಮ್ಮಗಲ್ಲ ಖರ್ಚಿಗೆ ಎಷ್ಟು ಕೊಡ್ತಿ ಖರ್ಚಿಗೆ ಹೋಗ್ಲಿ ಇಂಡಿ ಬುಸ್ ಕಾಸಿಲ್ಲ ಅವಾಗ ನೀನೆಲ್ಲ ಡೌ ಮಾಡ್ಬಿಡ್ದಕ್ಕ ನಾನೇ ಕೊಟ್ಟರೆ ಹೋಗ್ತೀನಿ ಹೇಳು ಖರ್ಚು ಪರ್ಚನೆಲ್ಲ ಹೋಗಿ ತಮ್ಮ ಹಾಂ ಗೈಸ್ ಇಂಡಿ ಬಸ್ ಹತ್ರ ಹೋಗ್ಬೇಕು ಇವಾಗ ತ್ಯಾಮಳ್ಳಿಗೆ ಹೋಗಿ ತ್ಯಾಮಳ್ಳ ನಮ್ಮರಿಂದ 7 ಕಿಲೋಮೀಟ್ರು 7 ಹಾಂ ಏನ ಅವಸ್ತಾ ಚಪ್ಪ ಚೈನ್ ಸಿಗ್ಲಿಲ್ಲ ಕಣಪ್ಪ ಅಂಗಡಿ ಬೇಕಾಗಿತ್ತು ನಂಗೆ ಅದು ತೆಗ್ದಿಲ್ಲ ನಾನೇನು ಮಾಡಲಿ ನಾನೇ ಓಪನ್ ಮಾಡ್ಸ್ಕೊಂತ ಬರಲ್ಲ ಹೇಳಿ ಇವಾಗ ಕುಡಿಲಿ ಪಟ್ಟಂತ ಇವತ್ತು ಯಾವ ವಾರ ಬುಧವಾರ ಅಲ್ವಾ ಬುಧವಾರ ರಜಾ ಒಂದು ತ್ಯಾಮಂಡ್ಲು ಹೋಗ್ಕೊಳ್ಳ ಅದೇ ತ್ಯಾಮಂಡ್ಲು ರಜಾನೇನಪ್ಪ ಕರೆಕ್ಟ್ ಕಡೆ ಬುಧವಾರ ಏನು ಮಾಡ್ತಿ ಫೋನ್ ಮಾಡಲ್ಲ ಏನೋ ನಂಬರ್ ಅದಲ್ಲ ಇನ್ನೊಂದು ಬತ್ತಕಣ ಹೋಗಲ್ಲ ತೆಗ್ದವ್ರು ಅಂತ ಕೇಳ ನೀನು ನಂಬರ್ ಅದಲ್ಲ ಕೊಡಿಲ್ಲ ನನಗೆ ಖರ್ಚಿಗೆ ತಾಂಬರ್ಬೇಕು ಅಂದರೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಹೋಗು ಎಗ್ರ ಕಂಗ ನಾನು ತಾಂಬರಲ್ಲ ಹೋಗು ಇಂಡಿ ಬಸ್ ಅದು ಹೆಂಗೆ ತಾಂಬತ್ತಿ ತಾಂಬರ್ಸ್ಕ ಗೈಸ್ ಇಂಡಿ ಬಸ್ ಹತ್ರ ಹೋಗ್ಬೇಕು ಇವಾಗ ಮನೆ ಕಂಡು ಮಧ್ಯಾಹ್ನ ಹೊಲ್ತವಿಂದ ಬಂದನು ಬಿದ್ಕಂಡು ಏನೇನೋ ಕೆಲಸ ಮಾಡ್ಕೊಂಡು ಏನೋ ಸಾರು ಸರ್ ನೆಮ್ಮಳಕ್ಕೆ ಹೋಗ್ತಾಯಿದ್ದೀನಿ ಹಾಂ ಅದೇ ಹೇಳ್ಬಿಡ ಏನು ಸರ್ ಹೇಳು ಸರ್ ಸರಿ ಏನು ಸರ್ ಸೊಪ್ಪು ಹೆಸರು ನೀರೇ ಉಳ್ಕೊಂಡಿದ್ದೀನಿ ಮನೆಯಾಗ ಬಿರಿಯಾನಿ ತಿನ್ಕೊಂಬತ್ತೀನಿ ಹೋಗಿ ತಿನ್ನಲ್ಲ ಅಂದೆ ಯಾರು ಹೇಳಿ ತಿನ್ನಲ್ಲ ಅಂತ ಆಗ ನೀನು ಇವಾಗ ಯಾವಾಗ ಅವಾಗಲೇ ಹೇಳಿದೆ ಬರೀ ಅಯ್ಯ ಬೇಕಪ್ಪ ಬಿರಿಯಾನಿ ನಿಮಗೆ ನಾನು ಬಿಡಪ್ಪ ಯಾಕಪ್ಪ ನಾವು ಇನ್ನೊಂದು ತಿಂಗಳು ಷಷ್ಠಿ ಮುಗಿದಕ್ಕೆ
ಶೂನ್ಯ ಮುಗಿತು ಸುನೆ ಬಂದದ ಭಾನುವಾರ ತಿಂದು ಬಂದಿದ್ಯಾ ಯಾರ ಮೊನ್ನೆ ತಿಥಿ ಊಟ ತಿಂಬದ್ರಿ ಕಣ ಭಾನುವಾರ? ಯಾವ ಭಾನುವಾರ? ತಿಥಿ ಊಟ ಮೊನ್ನೆ ಭಾನುವಾರ. ಸಿಹಿ ಊಟ ಅದು. ಸಿಹಿ ಊಟ ಅಂತೆ. ಮಾಂದಾತ ಎಂದಾತ ಮಾಂದಾತ ಮಾಂದಾತ. ಭಾಳ ತಿಂದು ಬಂದ ಏ ಕಾಕಳಪ್ಪ ಇಲ್ಲಿ ಇತ್ತ ಮಂದಿ ನಕ್ಕಿನ ಗೈಸ್ ನಾಷ್ಟ ಮಾಡಕ್ಕೆ ಬೆಳಗ್ಗೆ ಇದು ಚಿತ್ರಾನ್ನ ಪಲಾವ್ ಮಾಡಕ್ಕೆ ಅಕ್ಕಿ ಕಾಳೆ ಹೋಗವೆ. ತಾಂಬೆ ಅಲ್ಲಿ ಓದ್ತಾ ಏನಿದೆ ಇದು ಟಿವಿ ಸ್ಟಾಪ್ ಅಲ್ಲಿ ಒಂದು ಒಳ್ಳೆ ರೈಸ್ ಅಂಗಡಿ ರೈಸ್ ಮಿಲ್ ಅದೇ ಗೊತ್ತಿರೋದು. ಓದ್ತಾ ಇದೊಂದು ಮನೋದಿರ್ತದೆ. ನೆಲಮಲಕ್ಕೆ ಹೋಗ್ಬೇಕಾಗ್ತಿ 7 ಗಂಟೆ. ಅವ್ನ ಫ್ರೆಂಡ್ ಬಂದಾನೆ ಏನೋ ಐಟಮ್ ತರ್ಕೊಂತೆ ಮನೆಗೆ ಓದ್ತಾ ಇದ್ದೀನಿ. ನಮ್ಮ ಅಮ್ಮ ಕಾಸು ಕೊಡ್ತದೆ ಈಗ ತಿಂಡಿ ತಮ್ಮರಕ್ಕೆ. ಕೊಡಮ್ಮ ನಮ್ಗೆ ಯಾವ ತಿಂಡಿ ತರ್ಬಿಡ ಕೊಡಮ್ಮ ವಸಂತ ನೀನೇ ತಿಂದು ಹೋಗಮ್ಮ. ಅದು ಅನ್ಬಾರ್ದು ಕೊಡಮ್ಮ. ಏ ಇಲ್ಲ ಕಣೋಗಮ್ಮ. ಏ ಕೊಡಪ್ಪ. ಓ ತಂದೆ ಹಸೋಗಲ್ ಪುಸ್ಸ. ಏ ನೀ ಕೊಡಲ್ಲ ತಿಂಡಿ ಮನೆಗೆ ಏನಾದ್ರು ಬೇಡವಾ? ನಮ್ಗೆ ಯಾವ ತಿಂಡಿ ಬೇಜಾರಾದಾಗ ಯಾವ ತಿಂಡಿ ಬಿಡವು ಯಾವ ದೊಡ್ಡ ಮಗ್ಲನಪ್ಪ. 3 ಜನ ಮಕ್ಕಳು. ಇನ್ನೊಬ್ಬ ನೆಲ್ಬಿಟ್ಟಿದ್ವಿ ಮತ್ತೀಗ ಬಂದ್ರಸ್ಕೋರ್ ಬಾಂಬೆಗೆ ಬೇಕಾ ನಮ್ಮ ಅಕ್ಕಿ ಅವ ಸಣ್ಣಕ್ಕೆ ಅವ ಏನ್ ಹೇಳು ಬೋಲ ಬೋಲ್ರೇ ಏನ್ ಬೋಲ್ರಿ ಬಾ ಅಂತಲ್ಲ ಏನ್ ಹೇಳು ಎಲ್ಲಿಗೆ ಹೋಗೋದು ನೀವು ನಿರ್ಮಲಕ್ಕೆ. ಹೌದಾ ಹುಷಾರು ಹೋಗ್ದವು ಹುಷಾರು ಹೋಗ್ದವು ಹುಷಾರಾಗಿ ಹೋಗು. ಏನು ಮಾಡಿದ್ ಬಿಡು ತಲೆ ಕಟ್ಸ್ಕೊಂಡು ಬರ್ತೀನಿ ಆರಾಮಾಗಿ. ನೀನು ಊಟ ಮಾಡಿ ಮನೆಗೆ ನಂಗೇನು ಕೈಬೇಡ ಸರಿನಾ? ಸರಿನಾ ಬಾಯ್. ನೀನು ಊಟ ಮಾಡಿ ಮನೆಗೆ ಬಾಯ್. ನನಗೋಸ್ಕರ ಕಾಯ್ಬೇಡ ನನಗೋಸ್ಕರ ಕಾಯ್ಬೇಡ ಬರ್ತೀನಿ ಬಾಯ್. ಓಡ್ ಬರ್ತೀನಿ ಬೇಜಾರ್ ಮಾಡ್ಕೊಬೇಡ. ನೀನು ನಿಮ್ಮ ಯಜಮಾನ್ರು ಹೊಟ್ಟೆ ತೊಗೊಂಬತ್ತೀನಿ ಮನೆ ಕಳ್ರಿ. ನಾನು ಸ್ವಲ್ಪ ಸೈಲೆಂಟ್ ತಗೊಂಡು ಮನೆಕಂತೀನಿ. ಡೋರ್ ಲಾಕ್ ಮಾಡ್ಬೇಡ್ರಿ ಹಿಂಗೆ ಕಲ್ ಮುಂದಕ್ಕೆ ಬಿಟ್ಟಿರಿ. ನಾನು ಯಾವ ಗೊತ್ತಿಲ್ಲ ಹೋಗ್ ಮನೆಕಂತೀನಿ ಉಂಡಿ ಸರಿನಾ? ಬರ್ತೀನಿ ಬಾಯ್. ಐಸು ನೆನಪಾಲು ಹೋಗ್ಬೇಕು. ಫಸ್ಟ್ ಡಿಮಾರ್ಟು ಸೊರ್ರ ಮದುವೆ ಗ್ರಿಪ್ ಮಾಡಿದ ಕಡೆ ಅವ್ರಲ್ಲಿ ನೈಸ್ ಬಿಟ್ಬಿಡೋರ್ಲೆ ಗೋವಿಂದ ನನ್ನ ಮಕ್ಕಳಲ್ಲಿ. ಇದು ಏನ್ ಕೇಳಿ ಮಾಡಿರೋದು ಗಾಡಿಗೆ ಇದು ಮಾಡಿದ ಕೀ ಹಾಕ್ಬಿಟ್ಟ ಅಂತ ಗೊತ್ತ ಐಸ್. ಇವಾಗ ಶಾಪಿಂಗು ಡಿಮಾರ್ಟ್ ಶಾಪಿಂಗು ನಮ್ಮ ಹುಡುಗರು ಯಾರು ಸಿಗ್ತಾರಾ ಗೈಸ್? ನಾನು ಡಿಗ್ರಿ ಓದ್ಬೇಕಾರೆ ನಮ್ಮ 50% ಫ್ರೆಂಡ್ಸು ಇಲ್ಲೇ ಇರೋರು ಕೆಲಸ ಪಾರ್ಟ್ ಟೈಮಲ್ಲಿ. ನಾವು ಪಾರ್ಟ್ ಟೈಮ್ ಮಾಡ್ತಾ ಇದ್ದೋ ಇಲ್ಲ ಅಂತಲ್ಲ, ಬೇರೆ ಥರ ಮಾಡ್ತಾ ಇದ್ದೋ ಗೈಸ್. ನನ್ನ ಫ್ರೆಂಡು ಮನೆಗೆ ಕಾಣಕ್ಕೆ ಬಂದಿರೋದು ಐಟಮ್ಮು ಇವಾಗ ಗೊತ್ತು ಜಾಸ್ತಿ ಐಟಮ್ದಲ್ಲಿ ತಗೊಂಡ್ಬಿಡ್ತೀನಿ ಇಲ್ಲಿ. ಅವ್ನು ಶಾಪಿಂಗ್ ಮಾಡ್ತಾ ಇರೋದು ಗಾಡಿ ತಳ್ಳಾಡ್ತಾ ಇದ್ದೀನಿ ನಾನು. ಇವೆಲ್ಲ ಜಾಸ್ತಿ ಕಾಸ್ಟ್ಲಿ ಇವು. ಒಂದು 2-3 ಪ್ಯಾಕೆಟ್ ತಗೊಂಡ್ಬಿಡ್ತೀನಿ ನನ್ನ ಡ್ರೈ ಫ್ರೂಟ್ಸ್ನ. ಬಿಲ್ ನೋಡಿ ಸಾಕಾಗಬೇಕು ಅವ್ನಿಗೆ ಇಷ್ಟೊಂದು ಹೆಂಗಾಯ್ತು ಅಂತ. ಇವೆಲ್ಲ ಅವ್ನಿಗೆ ಗೊತ್ತಿರಲ್ಲ. ತಿರ್ಗಾ ವಾಪಸ್ ಇಲ್ಲೇ ಹಾಕ್ಬೇಕಾಗ್ತದೆ ನೋಡ್ರಿ. ಇದೊಂದು ಅವನಿಗೆ ಗೊತ್ತಿರಲ್ಲ. ಎಲ್ಲ ಹಾಕಿ ಮುಚ್ಬಿಟ್ಟಿರ್ತೀನಿ ನಾನು. ಇವೆಲ್ಲ ಹಾಕಿ ಮುಚ್ಬಿಟ್ಟಿರ್ತೀನಿ. ಬಿಲ್ ನೋಡಿ ಸಾಕಾಗೋದ ಏನು ಹಿಂಗೆ ಬಂದ್ಬಿಡ್ತು ಅಂತ. ಏ ಬಾರಲ್ಲ ಎಷ್ಟೊತ್ತು ಮಾಡ್ತೀವಿ ಬಾರಲ್ಲ ಶಿಶಿ ಯಾಕಲ್ಲ ಇಲ್ಲೇ ಅವನು ಬೆಲ್ಲ ಹಾಕೋ ಬಾರೋ ಜಲ್ದ ಅಲ್ಲಕಲ್ಲ ಇಷ್ಟು ಐಟಮ್ಗೆ ಎಷ್ಟು ಸುತ್ತಾಡ್ತಿದ್ಯಲ್ಲ ಅಲ್ಲಿ. ಏನಿದು ನಮ್ಮ ಅದನ್ನೇ ಕಲಿಕೋರು ಕೈ ತೊಳಿಕೆ ಬೆಲ್ಲ ಅದೇ ಇರ್ಬೇಕಂತ ಡಿಫ್ರೆಂಟ್ ಸ್ಟೈಲಲ್ಲಿ ಇವು. ಒಂದೇ ತಾನೇ ಆಲೆ ಮನೆಯಿಂದ ಬಂದಿರ್ತಾವಲ್ಲಿ. ಒಂದೇ 2 kg ಇರಂಗೈತಿ. ಒಂದೇ 1 kg ಬರೋದಿಲ್ಲ ಆಲೆ ಮನೆಯಿಂದ ಶುದ್ಧ ಬೆಲ್ಲ. ಶಿಶಾ ಎತ್ಕೋ ಜಲ್ದಿ ಏನು ಬೇಕು. ನನ್ನ ಬಿಲ್ಲು ಎಷ್ಟು ಬರ್ತದೆ ಅಂತ ಗ್ಯಾಪ್ನಿಸ್ಕೊಂಡ್ರೆ ನಗೋ ಬರ್ತದೆ ನನಗೆ. ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅಮ್ಮ ಮಾಡಿ ನನ್ನ ಪ್ರಕಾರ. ಇಲ್ಲೆಲ್ಲ ಇನ್ನೊಂದು ಏನೋ ಇರ್ತದೆ ನಾಳೆ ಚಿಕನ್ ಐಟಮ್ಮ. ಶಿಶಾ ವೆಜ್ಜು ಪ್ರಾಣಿ ಹಿಂಸೆ ಮಹಾಪಾಪ ಕಣ ಬಿಟ್ಬಿಡೋದಲ್ಲ. ಥೂ ನಿನ್ನ ಆಯಿತು ಅದನ್ನು ಎಷ್ಟು ದಿವಸ ಅಂತ ನೋಡ್ತೀನಿ ಶಿಷ್ಯ ನೋಡ್ಕೋ ಶಿಷ್ಯ ಬಿಟ್ರೆ ಅಂದರೆ ಮನ್ಸು ಕಾಕಂಡೆ ಅಂತಂದರೆ ಎಲ್ಲೇ ತೊಗೊಳಲ್ಲ ಇಲ್ಲೇ ತಲೆ ಏನು ಬೇಕಲ್ಲ ಬದಲೇ ಮಾಡ್ತೇನೆ. ಏನು ಬೇಕು ಹೇಳು? ಚಿಕನ್ ಮಸಾಲ ಕಣಿಗೆ ಅದೇನದು ಇಂಗ್ಲೀಷಲ್ಲಿ ದೊಡ್ಡದಾಗ ಬರೋರಲ್ಲ ಅಲ್ಲಿ. ಇದು ಬೇಡ ಶಿಷ್ಯ. ವಯಸ್ಸು ನಮ್ಮ ಶಿಷ್ಯನಿಂದ ಮಾನ್ಸ್ಟರ್ ಡ್ರಿಂಕು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಕೊಂಡೇ ಬರಲ್ಲ ಇವು. ಫ್ರಿಜ್ ಐತಲ್ಲ ಅಲ್ಲಿ ಹೇಗಿತ್ತಲ್ಲ ಗೈಸ್. ವೀಡಿಯೋ ಮಾಡೋಂಗಿಲ್ವಂತೆ ಮಾಡಬೇಡ ಅಂದ್ಬಿಟ್ರು. ಅದಕ್ಕೆ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಬೇಕು. ಇವಾಗ ಅಲ್ಲಿ ಫ್ರಿಜ್ ಐತೆ ಅಂದರೆ ಫ್ರಿಜ್ ಹತ್ರ ಇಕ್ಬೇಕು. 5 ನಿಮಿಷ ಅಷ್ಟೇನಪ್ಪಿ. ಆ ಕಡೆಗೆಲ್ಲ ಹೋಗೋಣ. ಒಂದೊಂದೇ ತಾಂತಲ್ಲಿ ಇರ್ತೀನಿ ನನ್ನ ಕಡೆಗೆ ಹೋದ್ರೆ. ಈ ಚಾಕ್ಲೇಟ್ ಏನಾರು ತಾಳೋದು ತಿನ್ನಕ್ಕೆ. ಏನು ಚಾಕ್ಲೇಟ್ ಸದ್ಯಕ್ಕೆ ತಿನ್ನಕ್ಕೆ ಸಣ್ಣವು ಮಂಚು ಡೈರಿ ತೆಗಿಯೋಕೆ ಡಿಮಾರ್ಟ್ನೇ ಮೇಲೆ ಹೋಗ್ಬೇಕಾ? ಬಟ್ಟೆ ಸೋಪ ಹಳೆ ಪಾತ್ರೆ ಸಾಮಾನು. ಓಹೋ ಹಣೆ ವಾಷಿಂಗ್ ಮಿಷಿನ್ ತಂದ್ಮೇಲೆ ಇದೊಂದು ಹೊಸದು ಟೈಡು ಲಿಕ್ವಿಡು ಆರ್ಪಿಕ್ಕು ಆಲಿಮನ್ನು.
ಅದಕ್ಕೆ ಹೇಳೋದು ವಾಷಿಂಗ್ ಮಿಷಿನ್ ಎಲ್ಲ ತರಬೇಡಕಲ್ಲ ಕಡಿತಾರೆ ಸರಿಯಾಗಿ ಅಂತ. ಯಾವ್ದು 220 ರೂಪಾಯಿ ಇದಕ್ಕೆ ಯಾವ್ದು ವಾಷಿಂಗ್ ಮಿಷಿನು ಲೇ ಮರಿ 579 ಕಣಲ್ಲೇ 220 ರೂಪಾಯಿ ಹಾಫ್ 220 ರೂಪಾಯಿ ನೋಡಿ. ಎಂತ ಸ್ಕ್ಯಾಮ್ ಅಂದ್ರೆ ದೊಡ್ಡದಾಗ ಕಾಣಲಿಂದ 220 ಹಾಕ್ತಾರೆ ಅಂದ್ರೆ ಹಾಫ್ ಅಂತ. ಅದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು ಇದು. ಅವ್ನು ಬರ್ತಾನೆ ಮ್ಯಾನೇಜರ್. ಇವಾಗ ಮ್ಯಾನೇಜರ್ ಬಂದ್ರೆ ಏನಿಲ್ಲ ಅವ್ನು ತೆಚ್ಬಿಡ್ತೀನಿ ನಾನು. ಎಲ್ಲ 200 ರೂಪಾಯಿ ಒಂದೆಲ್ಲೋ ಒಂದು ಬೋರ್ಡ್ ಹಾಕಿಲ್ಲ ಅವರು. ವಿಡಿಯೋ ಕವರೇಜ್ ಇಸ್ ನಾಟ್ ಪ್ರಾಫಿಟೆಡ್. ಅದು ದೊಡ್ಡ ಹಾಕಿರೋದು ಏನಕ್ಕಪ್ಪ ಅಂತ ಅಂದ್ರೆ ಆಫ್ ಅಂತ. ಅದು ಆಕ್ಚುಲ್ ಪ್ರೈಸ್ ಕೆಳಗಡೆ ಸಣ್ಣದಾಗ ಕೊಟ್ಟಿರ್ತಾರೆ. ಯಾರು ಮಂಗನ ಮಕ್ಳ ತರ ನೋಡ್ರಿ, ಇದು 5 ರೂಪಾಯಿ ಅಂತ ಹಾಕೋರೆ. 5 ರೂಪಾಯಿ ಆಫ್ ಅಂತ. ಅದು 5 ರೂಪಾಯಿ ಅಂತ ಆಡೋತಾರೆ. ಅದು ಆಕ್ಚುಲ್ ಪ್ರೈಸ್ 35 ರೂಪಾಯಿ. ಅದು 35 ರೂಪಾಯಿ. ಅದು ಉಪೇಂದ್ರ ಸರ್ ಇರೋ ತಲೆನ ಡಿಮಾರ್ಟ್ ಯೂಸ್ ಮಾಡ್ತಾವ್ರೆ. ಇನ್ನೇನಪ್ಪಿ ಅಷ್ಟೇನಾ? ಕಟ್ಟಿ ಕರ್ಪೂರ ಬಿಲ್ ನೋಡ್ಬೇಕು. ಅಯ್ಯೋ ಇದು ಹುಡುಕ್ತೆ ಚಿಕ್ಕಪೇಟೆಲ್ಲ ಹುಡುಕ್ಬಿಟ್ಟೆ ಕಣ ಇದಕ್ಕೆ. ಇದಕ್ಕಿಲ್ಲ ಚಿಕ್ಕಪೇಟೆ ಎಲ್ಲ ಬೀದ್ ಹುಡುಕ್ಬಿಟ್ಟಿದ್ದೀನಿ ಈ ತರ ಇದಕ್ಕೆ ಬಾಕ್ಸ್ಗೆ. ಈ ಬಾಕ್ಸ್ಗ ನೋಡ್ಕೊಣೋ ನಾನು ಇದಕ್ಕೆ ಇಟ್ಕೊಡ್ನಲ್ಲ, ಇದು ಇದ್ರಾಗೆ ಹಾಕೊಟ್ಟಿದ್ದ ನಾನು ಅದನ್ನ. ಅಯ್ಯೋ ಸಕ್ಕೋದಾಗದಲ್ಲೋ ಅಮ್ಮ. ಅದಕ್ಕೇನೋ ಸಕ್ಕೋದ, ಇದಕ್ಕೇನೋ ಸಕ್ಕೋದ, ಅವಕ್ಕೇನೋ ಸಕ್ಕೋದಾಗೈತಲ್ಲ ಇದು. ಶೆಟ್ ಗೈಸ್, ಚಿಕ್ಕಪೇಟೆ ಬೀದಿ ಅಲ್ಬಿಟ್ಟಿದ್ದೀನಿ ಈ ತರ ಬಾಕ್ಸ್ ಹುಡುಕಕ್ಕೆ. ನೋಡ್ರಿ ಇಲ್ಲೇ ಇದೆ 200 ರೂಪಾಯಿ. 200 ರೂಪಾಯಿ ಅಷ್ಟಲ್ಲ, ಎಲ್ಲೈತಲ್ಲ ಪ್ರೈಸ್. ಅಲ್ಲೇ 200 ರೂಪಾಯಿನೇ. ಇಲ್ಲಿಲ್ವಾ 70 ರೂಪಾಯಿ ಇದು. ಇದು 200 ರೂಪಾಯಿ ನೋಡಿ. ಏನು ಸಾಕಾಗುತ್ತೆ. ಅದಕ್ಕಿಂತ ಚೆನ್ನಾಗಿರ್ಕೊಳ್ಳ ಇದು. ಶೆಟ್ ಏನಕ್ಕೆ ಒಳ್ಳೆ ರಾಜಮನ್ನ ಕಣ್ಣುಗಳನ್ನ ಇದ್ರಲ್ಲಿ ಕರೆಕ್ಟ್. ನೆಕ್ಸ್ಟ್ ಟೈಮ್ ಬಿಡ, ನೆಕ್ಸ್ಟ್ ಟೈಮ್ ಇಲ್ಲೇ ತಗೊಂಡಿದ್ದೀನಿ. ಕ್ಯಾಶ್ ಅವ್ರಿ ಡಿಜಿಟಲ್ ಕಲರ್ ಯಾವ್ದಲ್ಲ ಕ್ಯಾಶ್ ನಿಂದು. ಹುಡುಗಮ್ಮಕ್ಕೆ ಆನ್ಲೈನ್ ಯಾರು ಮಾಡೋದಲ್ಲಿ ಯಾಕೆ ರೈಡ್ ಆಗುತ್ತೆ ಅಂತ ನಿಮ್ಮ ಮೇಲೆ. ಗೈಸ್ ಒಂದು ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ಫುಲ್ ಕ್ಯಾಶ್ ಅವರ. ಗೈಸ್ ನಮ್ಮ ಶಿಷ್ಯಂಗ್ ಕಡೆ ನಾನು ಅನ್ಕೊಂಡೆ ಹಾಕಿದೆ 2000 ರೂಪಾಯಿ ಎತ್ತದ್ರ ಡ್ರೈ ಫ್ರೂಟ್ಸು ಇವು ಎಲ್ಲವೂ ನಾನು ಹಾಕಿದ್ರು. ಒಣದ್ರಾಕ್ಷಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲ ಹಾಕಿದ್ದೆ. ಅವ್ನು ಯಾರ ಬಂದು ವಿಡಿಯೋ ಮಾಡೋಂಗಿಲ್ಲ ಅಂತ ಅನ್ಬಿಟ್ಟ. ಗೈಸ್ ಕರೆಕ್ಟಾಗಿ ಇನ್ನೇನು ಬಿಲ್ಲಿಂಗ್ ಮಾಡಬೇಕು, ವಿಡಿಯೋ ಮಾಡ್ಕೊಂತ ಇದ್ದೆ. ಅವ್ನು ಯಾರೋ ಮ್ಯಾನೇಜರ್ ಯಾರೋ ಬಂದ್ಬಿಟ್ಟು ವಿಡಿಯೋ ಮಾಡೋಂಗಿಲ್ಲ, ಡಿಲೀಟ್ ಮಾಡು ಅಂತ ಎಲ್ಲ ಬಂದು ಕೈ ಹಾರಿಸ್ಬಿಟ್ಟ. ಇವ್ನು 2000 ರೂಪಾಯಿ ಮೇಲೆ ಎತ್ಬಿಟ್ಟಿದ್ದೆ ಡ್ರೈ ಫ್ರೂಟ್ಸ್ ಅಲ್ಲೇ. ಶಾಕ್ ಅವನು ಒಂದು ರೌಂಡು. ಇವಾಗ ಇಷ್ಟು ಎತ್ಕೊಂಡಿದ್ದೀವಿ. ಇಷ್ಟು ಐಟಮ್ ಎಷ್ಟಾಯ್ತಲ್ಲ? 2000 ಐತಲ್ವ? 2000 ರೂಪಾಯಿ ಕಮ್ಮಿ ಗೈಸ್. ಇದು ಇವಾಗ ಇಲ್ತೀವಿ ನಾವು. ಓಕೆ 1700 ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು. ನೀವು ಈ ಕಾಲೇಜು ತಾನೇ? ಅದು ಆಚಾರ್ಯ ಕಾಲೇಜ್ ನೋಡ್ತಾ ಇರ್ತೀವಿ. ನೆಲಮಂಗಲನೇ. ಚಂದು ಗೊತ್ತಾ? ಗೊತ್ತಿಲ್ಲ, ಫ್ಯಾಷನ್ ಡಿಸೈನರ್ ಅವಳು. ಅದೇ ಕಾಲೇಜಿಗೆ ಬರ್ತಾಳೆ. ಕಾಲೇಜ್ ಸಿಕ್ಕಾಪಟ್ಟೆ ಜನ ಅವರ ಯಾರು ಗೊತ್ತಿಲ್ಲ, ಅದನ್ನೇ ನಮ್ಮ MBA ಎಷ್ಟು ಜನ ಗೊತ್ತಿಲ್ಲ ನನಗೆ. ಸರಿ ಆಯ್ತು. ಈಗ ಒಳ್ಳೆ ಎತ್ಕೊಂಡಿದ್ದೀನಿ. ಬರಲಾ? ಸರಿ ಒಳ್ಳೇದಾಗಲಿ. ಬರ್ತೀನಿ. ಟಾಟಾ ಬೈ ಬೈ. ಬರ್ತೀನಿ ನಾನು. ಎಲ್ಲ ಪ್ಯಾಕ್ ಮಾಡ್ಕೊಂಡಲ್ಲ ಅಲ್ಲಿ ಇರ್ತೀನಿ ಕೇಟತ್ರ. ಸರಿನಾ? ನಿನ್ನ ನಾನು ಬಿಲ್ ಹಾಕಾಮೇಲೆ ಬಿಲ್ ಎಷ್ಟು ಬಂದ ನೋಡೋ ಸ್ಟಾಕ್ ಆಗ್ತಾ ಇದೆ. ಯಾರು ಮಾಡ್ಬಿಡಿ ಎಲ್ಲ ಮ್ಯಾನೇಜರು. ಅಲ್ಲ ನಾನ್ ಬಾದಾಮಿ ಪಿಸ್ತಾ ಬೆಲ್ಲದೊಳಗಡೆ ಹಾಕೋದೇನೋ ಅಂತ ಅನ್ಕೊಂಡ್ರೆ ಯಾವ್ದೋ ಬಾದಾಮಿ ಪಿಸ್ತಾ ಎಲ್ಲ ಕೆಳಗೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದೀನಿ. ಮ್ಯಾಗಡೆ ಕಡಲೆ ಸೀಟ್ ಹಾಕ್ಬಿಟ್ಟಿದ್ದೀನಿ. ಗೊತ್ತಾಗ್ತಿಲ್ಲ ಅವನಿಗೆ ಅಷ್ಟು. ನಾನು ಹೇಳ್ದಾಗ ಇದು ಬರಲಿಲ್ಲ, ನಿನಗೆ ಡೌಟ್ ಬರಲಿಲ್ಲ. ಬಿಲ್ ಬಂದಾಗಿರೋ ಸಾಕಾತಿ ಅಂತ ಹೇಳ್ತಾನೆ ಇದ್ದೀನಿ ಅವನಿಗೆ. ಯಾವ್ದು ಏನಕ್ಕೆ ಹಾಕಿದ್ದೀನಿ ನಾನು ಹೊಟ್ಟೆ ಚಾಕ್ಲೇಟ್ ಯಾಕ ನನಗೆ ಬೇಕದು. ತೆಗಿಬಿಡೋಣ. ತಡೆ ಅನ್ಕೊಂಡು ಹೆಂಗಿರ್ತದೆ ನೋಡೋಣ. ಬಂದು ಬಿಡಲ್ಲ ಇಲ್ಲೇ 10 ರೂಪಾಯಿ ಸಣ್ಣ ಸಣ್ಣ ಪ್ಯಾಕೆಟು ಚೆನ್ನಾಗಿರ್ತದ. ಬಂತರ ತಿನ್ನೋಡು. ಅಮ್ಮಿ ಕಡೆ ಅಪ್ಪಡಪ್ಪ ನಾನು ತಿನ್ನಕ್ಕೆ ಅಂತಾನೆ ಬಿಟ್ಟವನೇ ನಾನು ಬಿಟ್ಟಾರ ಆಮೇಲೆ ಬೈತಾ ಬಿಸಾಕಲ್ಲೇ ಅವರ ಅಯ್ಯ. ಅವನು ಯಾರೋ ಗುಲ್ಡು ನನ್ನ ಮಗ ಬ್ರೌ ಅಪ್ ಮಾಡಿ ಬ್ರೌ. ಗೈಸ್ ಈ ಡಿಮಾರ್ಟರ್ ಸ್ವಲ್ಪ ಸ್ಟ್ರೈಕ್ ಮಾಡಬೇಕು. ನಾವು ಇಂಡೈರೆಕ್ಟ್ ವಿಡಿಯೋ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಪ್ರಮೋಷನ್ ಆಗ್ತದೆ ಅವ್ರಿಗೆ. ನಾವು ವಿಡಿಯೋ ಮಾಡ್ಕೊಂಡು ಹೋದ್ರೆ ಯಾವ್ದು ಏನಕ್ಕೋ ಬೇಡ ಅಂತಾರಪ್ಪ. ಅದೇನೋ ಏನು ಕತೆ ಅವ್ರದ್ದು ಗೊತ್ತಿಲ್ಲ. ಏನು ಸ್ಟ್ರಾಟಜಿ ಇರ್ಬೋದು ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿಲ್ಲ ಕಮೆಂಟ್ ಮಾಡಿರಿ. ಡಿಮಾರ್ಟಲ್ಲಿ ಹೆಂಗೆ ವಿಡಿಯೋ ಮಾಡೋಂಗಿಲ್ಲ ಅಂತ. ಯಾಕೋ ಇವ್ರು ಬೇಡ ಅಂತಂದ್ರು ಅಷ್ಟೇ. ಅಯ್ಯ ಮನೆ ಕಡೆಗೆ ಹೆಲ್ಮೆಟ್ ಇರಲ್ಲ. ಇರಲ್ಲ ಹೆಲ್ಮೆಟ್ ತಗೋತಿಲ್ಲ. ನಮ್ಮ ಅಮ್ಮ ಮಾಡಿರೋ ಊಟ ಇವತ್ತು ನೋಡ್ರಿ ಹೆಂಗದೆ. ಸಬ್ಸೆಸ್ರು ಮೆಣಸಿನ್ಕಾಯಿ ಕ್ಯೂಚ್ಬಿಟ್ಟು ಗೊಜ್ಜು ಮಾಡಿರ್ತದೆ. ಇದಕ್ಕಿಂತ ಯಾವ ಟೇಸ್ಟು ಇಲ್ಲ. ಇದನ್ನು ತಿಂದ್ಬಿಟ್ಟು ಇವತ್ತು ಮನೆ ಕಣದಷ್ಟೇ.